ಧರ್ಮಸ್ಥಳ ಅಂದರೆ ನಮಗೆ ಇದೊಂದು ತುಂಬ ತುಂಬ ಇಷ್ಟ ಆಯಿತು ನಮಗೆ. ಯಾಕೆಂತ ಹೇಳಿದರೆ ನಮ್ಮ ಊರಲ್ಲಿ ಈ ಥರ ಆಗಿಲೇ ಇಲ್ಲ. ತಿರುಪತಿಯಲ್ಲಿ ಬಿಟ್ಟರೆ ಧರ್ಮಸ್ಥಳದಲ್ಲಿ ಆಗಬೇಕು ಅಂತ ನಮಗೂ ಆಸೆ ಇತ್ತು. ಆ ಥರನೇ ಕ್ಯೂ ಕಾಂಪ್ಲೆಕ್ಸ್ ಇಲ್ಲೂ ಆಗಬೇಕು ಅಂತ. ಯಾಕೆಂತಂದರೆ ತುಂಬ ಜನ ತುಂಬ ಜನ ನಿಂತ್ಕೊಂಡೇ ದೇವ್ರ ದರ್ಶನ ಮಾಡ್ತಾರೆ. ಬಟ್ ಆದರೆ ಏನಂತ ಹೇಳಿದ್ರೆ ಇಲ್ಲಿ ತುಂಬ ಖುಷಿಯಾಗುತ್ತೆ ನಮಗೆ. ಇಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಆಗಿದೆ ಅಂತ ಹೇಳೋದು ನಮ್ಮ ಊರಿಗೆ ಆಗಿದೆ ಅಂತ ನಮಗೊಂದು ಹೆಮ್ಮೆ ಅಷ್ಟೇ. ಈಗ ಪ್ರಮುಖವಾಗಿ ಇದರಲ್ಲಿ ಮಹಿಳೆಯರಿಗೆ ಬೇಕಾದಂತ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದೌದು, ಮಗುವಿನ ಆರೈಕೆ ಮಾಡುವುದು. ಹೌದು, ಇದನ್ನೆಲ್ಲ ನೋಡಿದಾಗ ಏನು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ತಿರುಪತಿಯಲ್ಲಿ ಈ ತರ ಇಲ್ಲ, ಬಟ್ ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಕಾವಂದ್ರು ನಮ್ಗೆ ಉತ್ತರ ಈ ತರ ಮಾಡಿದಾರಲ್ಲ, ನಮ್ಗೆ ಅದು ತುಂಬಾ ಹೆಮ್ಮೆ ಇದೆ. ಯಾಕೆಂತ ಹೇಳಿದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಮಕ್ಕಳಿಗೆ ಯಾವ ಥರ ಬೇಕು ಅಂದರೆ ಯಾವ ಥರ ಇರಬೇಕು, ಟಾಯ್ಲೆಟ್ ವ್ಯವಸ್ಥೆ ಆಗಲಿ, ಆಮೇಲೆ ಆರೋಗ್ಯದ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಹೆಸರು? ವತ್ಸಲ ಅಂತ. ಮೇಡಮ್, ಇದನ್ನು ನೋಡುವಾಗ ನಿಮಗೆ ಏನು ತುಂಬ ಚೆನ್ನಾಗಿದೆ ಸರ್. ಈ ಧರ್ಮಸ್ಥಳದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿರೋದು ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ತುಂಬ ಜನ ಸೇರ್ತಾರೆ ಇಲ್ಲಿ. ತಿರುಪತಿಯಲ್ಲಿರುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕೂಡ ಮಾಡಿದೆ ಅಂದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈಗ ಒಳಗಡೆ ಇರುವಂಥ ವ್ಯವಸ್ಥೆಗಳನ್ನು ಪ್ರಮುಖವಾಗಿ ಮಹಿಳೆಯರಿಗೆ ಬೇಕಾದಂಥ ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಶೌಚಾಲಯದಿಂದ ಹಿಡಿದು ಮಗುವಿನ ಆರೈಕೆ ಮಾಡುವುದು ತುಂಬ ಒಳ್ಳೆಯದಾಗಿದೆ ಸರ್. ಈ ಒಂದು ಇದನ್ನೆಲ್ಲ ಯೋಚನೆ ಮಾಡುವಂಥದ್ದು ನಮ್ಮ ಕಾವಂದರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರಲಿಕ್ಕಿಲ್ಲ. ಯಾಕಂದರೆ ಅವರು ಅಷ್ಟು ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಒಳ್ಳೆ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತದೆ. ಭವ್ಯವಾದಂತಹ ಭವನಕ್ಕೆ ಉಚಿತವಾಗಿ ಪ್ರವೇಶ ಭಕ್ತರಿಗೆ. ಹೌದು, ಎಲ್ಲ ಸಮಾನತೆಯಿಂದ ಎಲ್ಲರಿಗೂ. ಹೌದು. ಅಂದರೆ ಯಾರಿಗೂ ಕೂಡ ಭೇದ ಭಾವ ಇಲ್ಲ ಇಲ್ಲಿ. ಎಲ್ಲರೂ ಒಂದೇ ರೀತಿ. ಅಂದರೆ ಈ ಸರದಿ ಸಾಲಲ್ಲಿ ಇದರಲ್ಲಿ ಬರುವುದನ್ನು ತಪ್ಪಿಸಕ್ಕೋಸ್ಕರ ರಾತ್ರಿ ಹಗಲು ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಿ ತುಂಬ ವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತಿನ ದಿನದಲ್ಲಿ ಒಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಜನರಿಗೆಲ್ಲ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಸಮಸ್ತ ಭಕ್ತರ ಪರವಾಗಿ, ಪ್ರಮುಖವಾಗಿ ಮಹಿಳೆಯರ ಪರವಾಗಿ ಕಾವಂದರಿಗೆ ಏನು ಹೇಳುತ್ತೆ? ತುಂಬ ಸಂತೋಷ ಸರ್. ಯಾಕಂದರೆ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಮಹಿಳೆಯರಿಗೆ ಮತ್ತು ಮಕ್ಕಳುಗಳನ್ನ ನೋಡ್ಕೊಳ್ಳಿಕ್ಕೆ, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಒಂದು ಮಕ್ಕಳನ್ನು ಪೋಷಣೆ ಮಾಡಲಿಕ್ಕೆ ಆಗಿರ್ಬೋದು, ಒಳ್ಳೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸರ್. ಇದರಿಂದಾಗಿ ಜನರ ಒಂದು ಕಷ್ಟವನ್ನು ಆಲಿಸಿ ಪೂಜ್ಯರು ಈ ಒಂದು ವ್ಯವಸ್ಥಿತವಾಗಿ ನಿರ್ಮಿಸಿ ಕೊಟ್ಟಿದ್ದಾರೆ ಈ ಒಂದು ಭವನವನ್ನು, ಸಾನ್ನಿಧ್ಯ ಭವನವನ್ನು. ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ ಸರ್ ಇನ್ನು ಜನರಿಗೆ ಇದರಿಂದಾಗಿ. ನನ್ನ ಹೆಸರು ಸುಮಿತ್ರಾ ಅಂತ. ಸರ್, ಇಂಥ ಕೋಟ್ಯಾಂತರ ಮೌಲ್ಯದ ಕ್ಯೂ ಕಾಂಪ್ಲೆಕ್ಸ್, ಎಲ್ಲರಿಗೂ ಸಮಾನವಾಗಿ ದರ್ಶನದ ವ್ಯವಸ್ಥೆ, ಅದು ಕೂಡ ಒಂದು ಒಳ್ಳೆ ಅವಕಾಶ, ಫೆಸಿಲಿಟಿಗಳೆಲ್ಲ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ಸ್ಪೆಸಿಫಿಕ್ ಹೇಳ್ಬೇಕಂದ್ರೆ ಇದ್ರದ್ದು ಕಾಂಟ್ರಾಕ್ಟ್ ಕೆಲಸ ಮಾಡಿರೋದು ನಾವೇ. ಒಂದು ಪ್ರಾಪರ್ ಬಂದು ಬಾಗಲಕೋಟೆ. ಇದು ಸ್ಟಾರ್ಟ್ ಆಗಿ 4-5 ವರ್ಷ ಆಯ್ತು. ಆ ಬಿಲ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಲ್ಡಿಂಗನ್ನು ನೀವೆಲ್ಲ ನೋಡಿರ್ಬೋದು. ಒಳಗಡೆ ಹೋಗಿ ಎಲ್ಲ ಬಂದ ಭಕ್ತಾದಿಗಳಿಗೆ ಯಾವುದಕ್ಕೂ ಕೊರತೆ ಇಲ್ಲದಾಗಿ ಒಳಗಡೆ ಎಲ್ಲ ವ್ಯವಸ್ಥೆ ಉಂಟು. ಬಂದವರಿಗೆ ಮಕ್ಕಳಿಗೆ ಚೈಲ್ಡ್ ಕೇರ್ ಉಂಟು, ಕಾಫಿ ಡೇ ಉಂಟು, ಮತ್ತು ಒಳಗಡೆ ವಾಶ್ರೂಮ್ ಎಲ್ಲ ಉಂಟು. ಒಂದು ಹಾಲಿಂದ ಅಲ್ಲಿ ಶಿಫ್ಟ್ ಆಗ್ತಾ ತಿರುಪತಿ ಟೈಪಲ್ಲಿ ಮಾಡಿದ್ದಾರೆ. ಭಾರಿ ಸುಸಜ್ಜಿತವಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಕೆಲಸ ಸಾಧಾರಣ 4-4.5 ವರ್ಷ ಆಯಿತು. ಇದರ ಸ್ಟಾರ್ಟಿಂಗಿಂದ ಮಾಡಿರೋದು ವರ್ಕ್ ನಾವೇ ಮಾಡಿರೋದು. ಈಗ ಇವತ್ತು ಉದ್ಘಾಟನೆಗೊಂಡಿದೆ. ಭಾರಿ ತುಂಬ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಸರ್, ಒಂದು ತಿರುಪತಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಮಾಡಬೇಕು ಅಂದ್ರೆ ಒಂದು ಬಹಳ ಸವಾಲಿನ ಕೆಲಸ ನಮಗೂ ಕೂಡ. ಈ ಒಂದು ಆಫರ್ ಬಂದ ಸಂದರ್ಭ ತಮ್ಮ ತಲೆಯಲ್ಲಿ ಏನು ಯೋಚನೆ ಇತ್ತು ಮತ್ತು ನಿಮ್ಗೆ ಏನು ಗೈಡ್ಲೈನ್ಸ್? ನಮಗೆ ಗೈಡ್ಲೈನ್ಸ್ ಅಂದರೆ ಇದು ಈ ಥರ ಬಿಲ್ಡಿಂಗ್ ಮಾಡಿರೋದು ನಾವು ಫಸ್ಟ್ ಟೈಮ್ ನಮಗೆ ಈ ಬಿಲ್ಡಿಂಗ್ ಮಾಡಿರೋದು. ಇಷ್ಟು ದೊಡ್ಡ ಬಿಲ್ಡಿಂಗ್ ನಾನು ಕಾಂಟ್ರಾಕ್ಟ್ ಆಗಿ ಸಾಧಾರಣ 10-15 ವರ್ಷ ಆಯಿತು. ಈ ಥರ ಕೆಲಸ ನಾವು ಎಲ್ಲಿಯೂ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಭಾರಿ ತುಂಬ ನಾವು ದೇವಸ್ಥಾನದ ಕೆಲಸ ಅಂದರೆ ತುಂಬ ಚೆನ್ನಾಗಿ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಎಲ್ಲಿ ಕೂಡ ಹೆಚ್ಚು ಕಡಿಮೆ ಆಗದಾಗೆ ನಾವು ಭಾರಿ ಅಚ್ಚುಕಟ್ಟಲ್ಲಿ ಮಾಡಿದ್ದೇವೆ ಬಿಲ್ಡಿಂಗನ್ನು. ಈಗ ದೇವಸ್ಥಾನದ ವತಿಯಿಂದ ನೋ ಕಾಂಪ್ರಮೈಸ್ ಅನ್ನೋದರ ರೈತ ಯಾವುದೂ ರಾಜಿ ಮಾಡಿಕೊಳ್ಳೆ, ಯಾವುದೇ ಕೊರತೆ ಅಂದರೆ ಜನರಿಗೆ ಯಾವುದು ಕೊರತೆ ಆಗಬಾರ್ದು ಆ ಥರ ನಿರ್ಮಿಸಿಂದ ಏನಾದರೂ ಹೇಳಿದರೆ ಯಾವ ಥರ? ಹೌದು, ಹೇಳಿದರು. ಫಸ್ಟಿಂದನೇ ನನಗೆ ಇದ್ರ ಕೆಲಸ ಇದು ಎಲ್ಲರೂ ಬಂದು ನೋಡುವಂಥದ್ದು. ಕೆಲಸದಲ್ಲಿ ಯಾವುದು ಕೂಡ ಹೆಚ್ಚು ಕಡಿಮೆ ಆಗಬಾರ್ದಂತೆ ಭಾರಿ ನಮಗೆ ಒಳ್ಳೆ ಗೈಡ್ಲೈನ್ಸ್ ಕೊಡ್ತಾಯಿದ್ರು ರೈಟರ್ ಮತ್ತು ಇಂಜಿನಿಯರ್ಸ್ ಎಲ್ಲ. ಹಾಗಾಗಿ ಭಾರಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದೇವೆ. ವೀರೇಶ್ ಅಂತೇಳಿ, ಇಲ್ಲಿ ಕಾಂಟ್ರಾಕ್ಟರ್ ಧರ್ಮಸ್ಥಳ. ಇಡೀ ದೇಶದಲ್ಲಿ ಅಂದರೆ ಇಡೀ ದೇಶದ ತಿರುಗುವನ್ನು ನೋಡುವಂಥ ರೀತಿಯಲ್ಲಿ ತಮ್ಮ ಧರ್ಮಸ್ಥಳದಲ್ಲಿ ಆಗ್ತಾ ಇದೆ. ಏನನ್ಸುತ್ತೆ ಸರ್? ತುಂಬ ಖುಷಿ ಅನಿಸ್ತಾ ಇದೆ.
ಸರ್ ತುಂಬ ಖುಷಿ ಅನಿಸ್ತಾ ಇದೆ. ಇದೊಂಥರ ಧರ್ಮಸ್ಥಳ ಅಂದರೆ ಇದು ಭೂಲೋಕದ ಸ್ವರ್ಗನೇ ಹೌದು. ಇಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದರೆ ತಿರುಪತಿಯಲ್ಲಿ ಮಾತ್ರ ಇದ್ದಿದ್ದಂತೆ ಈ ಥರ ವ್ಯವಸ್ಥೆ. ಇವತ್ತು ಇಲ್ಲಿ ನಮ್ಮ ಧರ್ಮಸ್ಥಳದ ಆಗಿರೋದು ನಮಗೊಂಥರ ಹೆಮ್ಮೆಯ ವಿಷಯ ಅನಿಸ್ತಾ ಉಂಟು. ಎಲ್ಲರೂ ನಮ್ಮ ಹತ್ರ ಕೇಳ್ತಿದ್ದಾರೆ ಧರ್ಮಸ್ಥಳದಲ್ಲಿ ತುಂಬ ಈ ಥರ ಆಗ್ತಿದೆಯಲ್ಲ ಅಂತ. ಒಂಥರ ತುಂಬ ಖುಷಿ ಆಗ್ತಿದೆ ಸರ್ ನಮಗೆ. ಈಗ ನೀವು ಏನು ಅನ್ಕೊಂಡಿದ್ದೀರಿ ಇಲ್ಲಿನ ಈ ಫೆಸಿಲಿಟಿಗಳನ್ನು ನೋಡುವಾಗ ನಿಮ್ಗೆ ಏನು ಫೀಲ್ ಆಗಿದೆ? ಅದೇ ಇನ್ನು ಭಕ್ತರಿಗೆ ಒಳ್ಳೆಯ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಪಾಪ ನಾವೆಲ್ಲ ಅಲ್ಲಿ ತುಂಬ ಕ್ಯೂ ನಿಲ್ತಾ ಇದ್ರು. ಕೆಲವರು ನಮ್ಮ ಹತ್ರ ಹೇಳ್ತಾ ಇದ್ರು ನಮ್ಮನ್ನು ಸ್ವಲ್ಪ ಬಿಡಿ ಒಳಗೆ ಅಂತ. ತುಂಬ ಬೇಜಾರಾಗ್ತಿತ್ತು. 1:30 ಬೆಳಿಗ್ಗೆ ನಿಂತರೆ ಸಂಜೆ ತನಕ ನಿಂತದ್ದಿದೆ, ನಮ್ಮದು ಫ್ಯಾಮಿಲಿಯವರೇ ನಿಂತದ್ದಿದೆ. ಈಗ ಆ ವ್ಯವಸ್ಥೆ ಇಲ್ಲ. ಇನ್ನು ಒಳ್ಳೆ ರೀತಿಯಲ್ಲಿ ಹೋಗ್ಬೋದು, ದೇವರ ದರ್ಶನ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ತುಂಬ ಖುಷಿ ಆಗ್ತಿದೆ ಸರ್. ಭಕ್ತರಿಗೆ ನಿಜಕ್ಕೂ ಇದೊಂದು ಒಳ್ಳೆ ವ್ಯವಸ್ಥೆ. ಸುಮಾರು 12,000 ಭಕ್ತರು ಇಲ್ಲಿ ಒಮ್ಮೆಗೆ ದರ್ಶನ ಪಡೆಯಲು ಅವಕಾಶ ಇದೆ. ದೊಡ್ಡ ಒಂದು ಚಾಲೆಂಜಿಂಗ್ ಯೋಜನೆಯನ್ನು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟ? ಸರ್, ಇಂಥ ಯೋಜನೆ ಮಾಡಲಿಕ್ಕೆ ಪೂಜ್ಯರಿಂದ ಮಾತ್ರ ಸಾಧ್ಯ. ತುಂಬ ಖುಷಿ ಆಗ್ತಿದೆ ಸರ್. ಇದಕ್ಕಿಂತ ಜಾಸ್ತಿ ಎಂತ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಭಕ್ತರ ಆರಾಧ್ಯ ಕೇಂದ್ರವಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಒಂದು ಯಶಸ್ವಿ ಮತ್ತು ಒಂದು ಐತಿಹಾಸಿಕ ಯೋಜನೆ ಲೋಕಾರ್ಪಣೆಯಾಗಿದೆ. ಅದೇ ಕ್ಯೂ ಕಾಂಪ್ಲೆಕ್ಸ್. ನೂತನವಾದ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಇವತ್ತು ದೇಶದ ಉಪರಾಷ್ಟ್ರಪತಿಗಳು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಭಕ್ತರ ದಂಡು ಕ್ಯೂ ಕಾಂಪ್ಲೆಕ್ಸ್ ನತ್ತ ಹರಿದು ಬರ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡಿಬೇಕು ಅಂದ್ರೆ ಅದೆಷ್ಟೋ ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಬೇಕಾಗಿತ್ತು. ಭಕ್ತರು ಕೂಡ ಸಾಕಷ್ಟು ಸಂಕಷ್ಟವನ್ನ ಪಡ್ತಾ ಇದ್ರು ಲೈನ್ನಲ್ಲಿ ನಿಲ್ಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಇದನ್ನ ಸರಿದೂಗಿಸುವಂತಹ ನಿಟ್ಟಿನಲ್ಲಿ, ಭಕ್ತರ ಕಷ್ಟವನ್ನ ದೂರ ಮಾಡುವಂತಹ ನಿಟ್ಟಿನಲ್ಲಿ ಕ್ಷೇತ್ರದ ಆಡಳಿತ ಸಮಿತಿ ಒಂದು ಐತಿಹಾಸಿಕ ಯೋಜನೆ, ಅದೇ ಕ್ಯೂ ಕಾಂಪ್ಲೆಕ್ಸ್. ಅಂದ್ರೆ ತಿರುಪತಿ ಕ್ಷೇತ್ರದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಿಕೊಂಡು ಹೋಗಬಹುದು. ಭಕ್ತರಿಗೆ ವಿಶ್ರಾಂತಿಯನ್ನು ಪಡೆದು ಆರಾಮದಾಯಕವಾದ ದರ್ಶನವನ್ನು ಪಡೆಯುವಂತಹ ಒಂದು ಅವಕಾಶ ತಿರುಪತಿ ಕ್ಷೇತ್ರದಲ್ಲಾಗಿರ್ಬೋದು, ಶಿರಾಡಿ ಕ್ಷೇತ್ರದಲ್ಲಾಗಿರ್ಬೋದು ಇರುವಂತಹದನ್ನ ನಾವು ಶಿರಡಿ ಕ್ಷೇತ್ರದಲ್ಲಿ ನಾವು ಇರುವಂತಹದನ್ನ ನೋಡಿದ್ದೀವಿ. ಅದೆಲ್ಲವನ್ನ ಕೂಡ ಮೀರಿಸುವಂತಹ ರೀತಿಯಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಐತಿಹಾಸಿಕ ಯೋಜನೆ ಲೋಕಾರ್ಪಣೆಯಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಒಂದು ತಂತ್ರಜ್ಞಾನದ ಆಧಾರದ ಮೇಲೆ AI ಸಿಸ್ಟಮ್ ಅನ್ನು ಅವಲಂಬಿಸಿ ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಆಗುತ್ತೆ. ಬಡವ ಬಲ್ಲಿದ್ದ ಶ್ರೀಮಂತ ಯಾವ ರೀತಿಯ ಭೇದ ಭಾವವೂ ಕೂಡ ಇಲ್ಲದೆ ಭಕ್ತರು ಒಂದೇ ರೀತಿಯಾಗಿ ದೇವರ ದರ್ಶನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ಅನ್ನು ಲೋಕಾರ್ಪಣೆ ಮಾಡಿರುವಂಥದ್ದು. ಈಗಾಗಲೇ ಭಕ್ತರು ಕೂಡ ಸಾಕಷ್ಟು ಇದರ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ 16 ಭವನಗಳು ಇದೆ. ಇದರಲ್ಲಿ 16 ಭವನಗಳಲ್ಲಿ ಒಟ್ಟು 12,000 ಜನ ಏಕಕಾಲಕ್ಕೆ ಇಲ್ಲಿಂದ ದರ್ಶನವನ್ನು ಪಡೆಯುವಂತಹ ಒಂದು ಅವಕಾಶ ಈ ಮೂಲಕ ಭಕ್ತರಿಗೆ ಲಭ್ಯವಾಗಿರುವಂಥದ್ದು. ಭಕ್ತ ಸಮೂಹ ಕೂಡ ಸಾಕಷ್ಟು ಸಂತೋಷ ಈ ವಿಚಾರವಾಗಿ ವ್ಯಕ್ತಪಡಿಸ್ತಾ ಇದೆ. ಒಮ್ಮೆ ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಬಂದ ಮೇಲೆ ಅವರು ಏನು ಮಾನವರ ಸಹಾಯವಿಲ್ಲದೆ ಕೇವಲ ತಂತ್ರಜ್ಞಾನದ ಸಹಾಯದ ಮೂಲಕ ದೇವರ ದರ್ಶನವನ್ನು ಪಡೆಯುವಂತಹ ಒಂದು ಅವಕಾಶ ಇರುವಂಥದ್ದು ಮತ್ತು ಅತಿ ವೇಗವಾಗಿ ಎಲ್ಲೂ ಕೂಡ ನಿಲ್ಲದೆ ವೇಗವಾಗಿ ಆರಾಮದಾಯಕವಾಗಿ ದೇವರ ದರ್ಶನವನ್ನು ಪಡೆಯುವಂತಹ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಸಾಕಷ್ಟು ಭಕ್ತರು ಕೂಡ ನಮ್ಮೊಂದಿಗಿದ್ದಾರೆ. ಈ ಹೊಸದಾಗಿ ಲೋಕಾರ್ಪಣೆಗೊಂಡಿರುವಂತಹ ಯೋಜನೆಯ ಬಗ್ಗೆ ಅವರು ಏನು ಹೇಳ್ತಾರೆ ಮಾತನಾಡಿಸ್ಕೊಂಡು ಹೋಗ್ತೇನೆ. ಅಮ್ಮ, ಇಷ್ಟು ವರ್ಷಗಳ ಕಾಲ ಲೈನಲ್ಲಿ ನಿಂತು ನೀವು ದೇವರ ದರ್ಶನವನ್ನು ಪಡಿಬೇಕಾಗಿತ್ತು. ಒಂದು ಒಳ್ಳೆ ಯೋಜನೆಯನ್ನ ಜಾರಿ ಮಾಡಿದರೆ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ನಮ್ಮ ಕಣ್ಣ ಮುಂದೆ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ನಮಗೆ ಕೂಡ ತುಂಬ ಅದ್ಭುತವಾದ ನಮ್ಮೊಂದು ಕನಸು ಈಡೇರಿಸಿದಂತೆ ಆಗ್ತದೆ. ಇದರಿಂದ ಪೂಜ್ಯ ಕಾವಂದರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಧ್ಯವಾಗದು. ಇನ್ನು ಮುಂದೆ ಎಲ್ಲರಿಗೆ ವಯಸ್ಸಾದವರಿಗೆ, ದೊಡ್ಡವರಿಗೆ, ಸಣ್ಣ ಮಕ್ಕಳಿಗೂ, ಮಕ್ಕಳನ್ನು ಇಟ್ಕೊಂಡು ತಾಯಂದಿರಿಗೆ ಎಲ್ಲರಿಗೂ ಇದು ಸಂತಸ ತಂದು ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಇಡೀ ದೇಶದಲ್ಲಿ ತಿರುಪತಿಯಲ್ಲಿದೆ, ಮತ್ತೊಂದು 2 ಕ್ಷೇತ್ರದಲ್ಲಿದೆ. ಬಿಟ್ಟರೆ ಪ್ರಥಮವಾಗಿ ಧರ್ಮಸ್ಥಳ, ಅದು ಕರ್ನಾಟಕದಲ್ಲಿ ಪ್ರಥಮ ಬಾರಿ. ಎಷ್ಟು ಖುಷಿ ಆಗುತ್ತೆ? ಅದು ನಮ್ದು ಪುಣ್ಯ ಅಂತ ಹೇಳ್ಬೇಕಷ್ಟೇ ಸರ್. ನಾವು ಇರುವಾಗ ಇಂಥದ್ದೊಂದು ಆದದ್ದು ನಮ್ದು ಪುಣ್ಯ ಅಂತ ಹೇಳ್ಬೇಕಷ್ಟೇ, ಅಷ್ಟೇ ಸರ್. ಇದರಲ್ಲಿ ಹೋಗಿ ದೇವರ ದರ್ಶನವನ್ನು ಪಡೀತೀರಾ ಹೇಗೆ? ಹೌದು ಸರ್, ಖಂಡಿತವಾಗ್ಲೂ ನಮ್ಮದು ಭಾಗ್ಯ ಇರುವಾಗ ನಾವು ಅದನ್ನು ಮಾಡಲೇಬೇಕಾಗ್ತದೆ. ನಾವು ಅಷ್ಟೇ ಅಲ್ಲ, ನಮ್ಮ ಹಿರಿಯರು, ನಮ್ಮ ಮನೆಯವರನ್ನು ಎಲ್ಲರನ್ನು ಕರ್ಕೊಂಡು ಬಂದು ದೇವರ ದರ್ಶನವನ್ನು ಮಾಡ್ತೇವೆ ಸರ್. ಅಮ್ಮ, ಏನು ಹೇಳ್ತೀರಾ? ನಾವು ಸಹ ಹಾಗೇನೆ ಸರ್. ನಾವು ನಮ್ಮ ಹಿರಿಯರನ್ನು ಎಲ್ಲರನ್ನು ಬಂದು ಕರ್ಕೊಂಡು ದರ್ಶನ ಮಾಡ್ತೇವೆ. ಇದೊಂದು ಖುಷಿಯಾಗಿದೆ ನಮಗೆ. ಇದನ್ನು ಇಲ್ಲಿ ತಿರುಪತಿಯಲ್ಲಿ ಒಂದು ಇತ್ತು, ಮತ್ತೆ ಇಲ್ಲಿ ನಮ್ಮ ಧರ್ಮಸ್ಥಳದಲ್ಲೇ ಆಯಿತು ಅಂತೇಳಿ ತುಂಬ ಖುಷಿಯಾಗಿದೆ ನಮಗೆ. ನಮ್ಮ ಕಣ್ಣೆದುರಿಗೆ ಹತ್ತಿರದಿಂದಲೇ ನೋಡುವ ಭಾಗ್ಯ ನಮಗೆ ಬಂದಿದೆ ಅಷ್ಟೇ. ದರ್ಶನಕ್ಕೆ ಮಾತ್ರ ವ್ಯವಸ್ಥೆ ಅಲ್ಲ, ಒಂದು ಅದರ ಅಂದಚಂದವನ್ನು ನೋಡೋದಕ್ಕೂ ಕೂಡ ಬಹಳ ಖುಷಿಯಾಗುತ್ತೆ. ದೇವಸ್ಥಾನದ ಇತಿಹಾಸ ಎಲ್ಲ ಇಲ್ಲೇ ಇದೆ. ಏನು ಹೇಳ್ತೀರಿ ಇದನ್ನು ನೋಡಿದಾಗ? ಏನು ನಮಗೆ ತುಂಬ ಖುಷಿಯಾಗಿದೆ. ನಾವೊಂದು ನಮ್ಮ ನೋಡುವ ಭಾಗ್ಯ ನಮ್ಮ ಕಣ್ಣು ಎದುರಿಗೆ ನಮಗೆ. ಇಲ್ಲದ್ರೆ ನಾವು ತಿರುಪತಿಯಲ್ಲಿ ಹೋದರೆ ತಿರುಪತಿಯಲ್ಲಿ ನೋಡ್ಬೋದು. ಈಗ ನಮ್ಮ ಊರಲ್ಲೇ ಇರುವುದರಿಂದ ತುಂಬ ಖುಷಿ ಆಗ್ತದೆ ನಮಗೆ. ಎಲ್ಲ ಇದನ್ನು ಪ್ಲೇಸನ್ನೆಲ್ಲ ನೋಡಲಿಕ್ಕೆ ನಮಗೆ ಹತ್ತಿರ ಇರುವುದರಿಂದ ನಮಗೆ ವರ್ಷಕ್ಕೊಂದು 2-3 ಸಲ ಆದರೂ ಬಂದು ನೋಡ್ಬೋದು ಅಂತ ನಮ್ಮದೊಂದು ಖುಷಿಯಾಗಿದೆ ನಮಗೆ.
ಎಸ್, ಇದಿಷ್ಟು ಭಕ್ತರ ಒಂದು ಉತ್ಸಾಹದ ಮಾತು, ಅದೆಷ್ಟೋ ವರ್ಷದ ಒಂದು ಕನಸು, ಆ ಸಾಕಷ್ಟು ಭಕ್ತರ ಒಂದು ಬೇಡಿಕೆ ಕೂಡ ಇತ್ತು. ಆ ದೇವರ ದರ್ಶನವನ್ನ ಪಡೆಯೋದಕ್ಕೆ ನಮಗೆ ಆರಾಮದಾಯಕವಾದಂತಹ ವ್ಯವಸ್ಥೆ ಬೇಕು ಅನ್ನುವಂತಹ ರೀತಿಯಲ್ಲಿ ಅದಕ್ಕೆ ಕ್ಷೇತ್ರದ ಆಡಳಿತ ಸಮಿತಿ ಕೂಡ ಸ್ಪಂದಿಸಿ ಒಂದು ಅತ್ಯುನ್ನತವಾಗಿರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲ ಒಂದು ಪ್ರಯತ್ನ, ಇಡೀ ದೇಶಕ್ಕೂ ಕೂಡ ಇದು ಮಾದರಿ ಅನ್ನುವಂತಹ ವಿಚಾರವನ್ನ ಉಪರಾಷ್ಟ್ರಪತಿಗಳೇ ಈಗಾಗಲೇ ಅವರ ಒಂದು ಭಾಷಣದಲ್ಲೂ ಕೂಡ ಹೇಳಿರುವಂತದ್ದು. ಭಕ್ತರದನ್ನು ಹರಿದು ಬರ್ತಾ ಇದೆ ಕ್ಷೇತ್ರಕ್ಕೆ, ಇದರಿಂದಾಗಿ ಇನ್ನಷ್ಟು ಭಕ್ತರೊಂದು ಆಗಮನ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.